ನಿಮಗೆಲ್ಲ ಈಗ ಹೇಳಿದ್ದೀನಿ 3 ಮಂದಿಗೆ ನಾನು ಮುಖ್ಯಮಂತ್ರಿಗಳಿಗೆ ಯಾಕೆ ಭೇಟಿಯಾಗಕ್ಕೆ ಹೋಗಿದ್ರು ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಿಗೆ ನಾನು ಮಣ್ಣು ಮಾತು ಕೊಟ್ಟಿದ್ದೆ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರೋಕ್ಕೆ ಇಲ್ಲಿವರೆಗೆ ನನಗೆ ಎಲ್ಲ ರೀತಿಯಿಂದ ಸಹಕಾರ ಮಾಡಿರಿ. ಅದಕ್ಕೆ ಅವ್ರಿಗೆ ಮನೆಗೆ ಹೋಗಿ ನನಗೆ ಇಲ್ಲಿವರೆಗೆ ಸಹಕಾರ ಮಾಡಿರಿ, ನನ್ನ ಬಗ್ಗೆ ಅಪಾರವಾದ ಕಾಳಜಿ ಇಟ್ಟಿದ್ರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಕ್ಕೆ ಅನ್ಕೊಂಡಿದ್ದೆ. ಹೇಳೋರಿಗೆ ಧನ್ಯವಾದ ಹೇಳಿ ಬಂದೆ. ಮತ್ತು ನಾನು ಏನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿನಿ. ಆ ಮಾತಿಗೆ ಇವತ್ತು ಬದ್ಧರಾಗಿದ್ದೀನಿ ಅನ್ನೋದನ್ನು ಅವ್ರಿಗೆ ಮತ್ತೊಂದು ಸಲ ಹೇಳಿ ಬಂದೀನಿ. 13ನೇ ತಾರೀಕನ್ನು ಸದನ ನಡೆಸಿ ಅಭಿಚಾರ ಮುಗಿಸಿ 14ನೇ ತಾರೀಕು ಉಪಾಧ್ಯಕ್ಷನ ಆರಿಸಿ ಅವತ್ತು ರಾಜೀನಾಮೆ ಕೊಟ್ಟು ನನ್ನ ಸ್ಥಾನವನ್ನು ಖಾಲಿ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಹೇಳಿದರು, ನಿಮ್ಮ ಮೇಲೆ ನಮಗೆ ಅಪಾರವಾದಂಥ ಪ್ರೀತಿ ಗೌರವ ಇದೆ, ಒಳ್ಳೆ ಸ್ಟೇಟ್ಮೆಂಟ್ ಮಾತು ಕೊಟ್ಟು ನಡೀತೀರಿ, ನಿಮಗೆ ನಾನು ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ ಅಂತ ಅವರು ಹೇಳಿದರು. ಅವ್ರು ಥ್ಯಾಂಕ್ಸ್ ಅಂತ ಹೇಳಿ ಬಂದೆ. ಇಷ್ಟ ಸರ್, ತಾವು ಮುಖ್ಯಮಂತ್ರಿಗಳು ಏನು ಹೊರಟಿಯವ್ರಿಗೆ ಏನು ಹೇಳ್ತೀವಿ, ಪರಿಸ್ಥಿತಿಯನ್ನು ಹೇಳಿದ್ರಿ ಅಂತ ಕೇಳ್ತೀವಿ. ನಾವೆಲ್ಲ ಒಟ್ಟಿಗೆ ಕೆಲಸಬೇಕು. ಶಾಸಕಾಂಗದ ವ್ಯವಸ್ಥೆಯಲ್ಲಿ ಎಲ್ಲದೂ ಕೂಡ ಮಾಡಬೇಕು. ಅವ್ರಿಗೊಂದು ಆಸೆ ಇದೆ. ಏನಪ್ಪ ಆಸೆ ಇದೆ ಅಂತಂದರೆ, ನಾವು ಗೌರವದಿಂದ ನನ್ನ ಜವಾಬ್ದಾರಿಯನ್ನು ಉಪಾಧ್ಯಕ್ಷರನ್ನ ಡೆಪ್ಟಿ ಚೇರ್ಮನ್ನ ಆಯ್ಕೆ ಮಾಡಿಬಿಟ್ಟು ನಮ್ಮ ಸದಸ್ಯರಿಗೆಲ್ಲ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂತ ಅವರ ಒಂದು ಭಾವನೆ ಇದೆ. ಆ ಭಾವನೆಗೆ ನಾವು ಒಪ್ಕೊಂಡಿದ್ದೀವಿ. 2 ಥರ ಆಪ್ಷನ್ಸ್ ಇದೆ. ಅದಕ್ಕೆ ಅವರು ಏನು ಹೇಳ್ತಾರೋ ಆಗುತ್ತೆ ನಾವು ಮಾಡ್ತೀವಿ. ಅವರು ರಾಜೀನಾಮೆ ಕೊಡೋಕೆ ಅವರು ತಯಾರಿದ್ದಾರೆ. ನಾವು ಅದಕ್ಕೆ ಏನು ತೊಂದರೆ ಇಲ್ಲ. ಡಿಕ್ಲೇರ್ ಮಾಡೇ ಬಿಟ್ಟಿನ ಅವರು ಡಿಕ್ಲೇರ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈಗ ಸಪೋಸ್ ಅವ್ರು ರಾಜೀನಾಮೆ ಇವತ್ತು ಕೊಟ್ಟರು ಅವ್ರನ್ನೇ ನಾನು ಪ್ರೋ ಟರ್ಮ್ ಸ್ಪೀಕರ್ ಚೇರ್ಮನ್ ಆಗಿ ಅವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡಬೇಕು. ಅವತ್ತು ಅವರೇ ಕೂತಿರ್ತಾರೆ. ಇವತ್ತು ಸಪೋಸ್ ಇಫ್ ಯು ವೇಕೇಸ್ ನಾವು ಆನ್ ದ ಬೇಸಿಕ್ ಪ್ರಿನ್ಸಿಪಲ್ ಅವ್ರನ್ನೇ ನಾನು ಅಪಾಯಿಂಟ್ಮೆಂಟ್ ಮಾಡಬೇಕಾಗ್ತದೆ. ಬಿಕಾಸ್ ಈಸ್ ದಿ ಸೀನಿಯರ್ ಮೋಸ್ಟ್ ಮೆಂಬರ್. ಅವ್ರನ್ನೇ ಮಾಡಬೇಕಾಗ್ತದೆ. ಅವ್ರಿಗೇನು ಬೇಕೋ ಅವ್ರ ಕೆಲಸ ಜವಾಬ್ದಾರಿಯನ್ನು ಅವ್ರು ಮಾಡಬೇಕಾಗ್ತದೆ. ಸರ್, ಈಗ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅಂತ ತಯಾರಿ ನಡೀತಿದೆ, ಆ ಥರದ್ದೇನಿಲ್ಲ. ಸಿ ವೆನ್ ವಿ ಹ್ಯಾವ್ ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಅವಿಶ್ವಾಸ ನಿರ್ಣಯ ಮಾಡಿಸ್ತೇವಲ್ಲಿ ಅವ್ರಿಗೆ ಆಸ್ ರೆಡಿ ಟು ರಿಸೈನ್. ವಾಟ್ ಈಸ್ ದಿ ಕ್ವಶನ್? ಇವನ್ ಇಫ್ ಯು ರಿಸೈನ್ಸ್ ಆಲ್ಸೋ ನೌ ವಿದಿನ್ 10 minutes ಹ್ಯಾವ್ ಟು ಅಪಾಯಿಂಟ್ ಹಿಮ್ ಆಸ್ ಎ ಪ್ರೋ ಟರ್ಮ್ ಸ್ಪೀಕರ್. ಆಲ್ ದಿ ಸೇಮ್. ಸೊ ಅದಕ್ಕೆ ಯಾಕೆ ಆಯಿತು, ಕೆಲವರು ಪೇಪರಲ್ಲಿ ಟಿ ವಿಲಿ ಏನೇನೋ ಬಂತು ಅಂದ್ಬಿಟ್ಟು ಅವರು ಸ್ವಲ್ಪ ನಮ್ಮವರು ಸ್ವಲ್ಪ ಯೋಚನೆ ಮಾಡ್ತಿದ್ದಾರೆ. ಅವರೇ ಹೇಳಿದ ಮೇಲೆ ಇನ್ನೇನಿದೆ? ನಾನು ಮೊನ್ನೆ ಹೇಳಿದ್ದೀನಿ ಇಲ್ಲ, ನಾನು 14ನೇ ರಾಜೀನಾಮೆ ಕೊಡ್ತಿದ್ದೀನಿ. ಅದಕ್ಕೆ ನಾನೇನು ಕೊಟ್ಟಿನಿ ಅದನ್ನು ನಾನು ಮಾತಿಗೆ ಬದ್ಧ. ಒನ್ಲಿ ಡಿಫ್ರೆನ್ಸ್ ಇಸ್ ಒನ್ಲಿ ದಟ್ ವೆದರ್ ಯು ಶುಡ್ ವರ್ಕ್ ದೇರ್ ಆಸ್ ಅ ಪ್ರೋ ಟರ್ಮ್ ಸ್ಪೀಕರ್ ಆರ್ ರೆಗ್ಯುಲರ್ ಚೇರ್ಮನ್. ಎರಡೇ ವ್ಯತ್ಯಾಸ ಇದೆ, ಬೇರೆ ಏನಿಲ್ಲ. ಈ ಹ್ಯಾಸ್ ಅಕ್ಸೆಪ್ಟೆಡ್ ಟು ರಿಸೈನ್. ಅವಿಶ್ವಾಸ ನಿರ್ಣಯದ ಮಾತು ಇಲ್ಲಿ ಬರೋದೇ ಇಲ್ಲ ಸರ್. ಅವ್ರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಮ ಮುಂದೆ ದೇಶದ ಮುಂದೆ ಹೇಳಿದ್ಮೇಲೆ ಅವ್ರಿಗೆ ಇಷ್ಟು 40 ವರ್ಷದ ರಾಜಕಾರಣನ ತ್ಯಾಗ ಮಾಡೋಕ್ಕಾಗ್ತದೆ ಯಾರು? ಇಟ್ ಈಸ್ ಬೇಸಿಕ್ ಪ್ರಿನ್ಸಿಪಲ್. ಇಸ್ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್. ಆ ಚೇರ್ಗೆ ಎಷ್ಟು ಗೌರವ ಕೊಡಬೇಕೋ ಇವ್ರಿಗೆ ಕೊಟ್ಟಷ್ಟು ಗೌರವ ಯಾರೂ ಕೊಟ್ಟಿಲ್ಲ. ಇವ್ರು ನಡ್ಕೊಂಡಂಗೆ ಸರ್ಕಾರಕ್ಕೆ ಯಾವ ಸಂದರ್ಭದಲ್ಲೂ ಸರ್ಕಾರಕ್ಕೆ ಗೌರವನ ಕಾಪಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ವಿ ಆಲ್ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಬಿಜೆಪಿ ಆರೋಪ ಏನಂತಂದ್ರೆ ಇವ್ರಿಗೂ ಕೂಡ ಸಭಾಪತಿಗಳ ಬದಲಾವಣೆ ಆಗಿರಲಿಲ್ಲ, ಈ ರೀತಿ ಅಂತ ಅವಿಶ್ವಾಸ. ಅವರ ಆರೋಪ ನಾನು ಲಿಸ್ಟ್ ಹೇಳಲ್ಲ ನಿಮಗೆ. ಅವರು ರಾಜ್ಯಗಳಲ್ಲಿ ಏನೇನು ಮಾಡಿದ್ದಾರೆ ಅಂತ ಲಿಸ್ಟ್ ಬೇಕಾದ್ರೆ ನಾನು ಲಿಸ್ಟ್ ಹೇಳ್ತೀನಿ. ಅದೆಲ್ಲ ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದೆಮ್. ಬಿಡಿ, ಅವ್ರದ್ದೇನಾಗಲಿ. ಈಗ ನಮ್ಮದು ಅವ್ರದ್ದು ಈ ಮನೆ ವಿಚಾರ. ಹೊರಟಿನ ಚೇರ್ಮನ್ ಮಾಡಿದಾಗ ಶೆಟ್ರ್ ಇದ್ದಾಗ ಏನು ನಡೀತಾ ಹೋಯ್ತು ಇನ್ಸಿಡೆಂಟು. ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಬೇಕಲ್ಲ, ಹಾಕಿ ಅದನ್ನು. ಯಾರು ತಪ್ಪೇನಿಲ್ಲ, ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ. ಸಣ್ಣ ಬದಲಾವಣೆ ಆಗುತ್ತೆ ಕ್ಯಾಬಿನೆಟ್ ಅಲ್ಲಿ ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಸರ್, ಈಗ MC ಸುಧಾಕರ್ನ ಕರ್ಸ್ಕೊಂಡ್ರೆ ಅವ್ರನ್ನೂ ಕೂಡ ಮನವೊಲಿಸುವ ನಿಟ್ಟಿನಲ್ಲಿ ಕೂಡ ಅವ್ರನ್ನೂ ಮಾತಾಡಿ ಕಳಿಸ್ತಾರೆ. ಯಾರಿಗೂ ಏನು ಬೇಜಾರಿಲ್ಲ ರೀ. ನಾನು ಕೆಲವು ಸೀನಿಯರ್ಸ್ ಇರ್ತಾರೆ, ಏನೇನು ಜವಾಬ್ದಾರಿ ಕೊಡಬೇಕಾಗ್ತದೆ. ಸೆಟ್ಲ್ ಇಟ್, ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಸರ್, ಮಹಿಳಾ ಯಾವಾಗ ಮಹಿಳಾ ಪ್ರಮಾಣ ವಚನ ನಿಮಗೆ ತಿಳಿಸ್ಬಿಟ್ಟು ನಿಮ್ಗೆ ಖರ್ಚು ಮಾಡ್ತೀವಿ. ಸರ್, ಸಣ್ಣ ಸರ್ಜರಿ ಅಂತ ಅನ್ನೋ ಕೆಲವೊಬ್ಬರದ್ದೆಲ್ಲ ಏನಾದರೂ ಇದೆಯಾ ಸರ್? ಪಾಸಿಬಿಲಿಟೀಸ್ ಇದೆಯಾ ಸರ್? ಕೆಲವ್ರಿಗೆ ಅವಕಾಶ ಕೊಡೋಕ್ಕೆ ಕೆಲವು ಮೀಡಿಯಾ ಸರ್ಜರಿ ಮಾಡಬೇಕು ಅಂತ ನಡೀರಿ. ಆಯಿತು, ಸರಿ ಮಾಡಬೇಕು ನಾವು. ಥ್ಯಾಂಕ್ ಯು. ಅಲ್ಲಿ ನಡೀರಿ.
ಸ್ವಲ್ಪ ಡಿಲೇ ಆಗ್ತಿದೆ ಅಂತಿದಾರಲ್ಲ ಸರ್ ಖಾತೆಗಳು ಹಂಚ್ಕೊಳ್ಳೋದು. ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು? ಸರ್ ಯಡಿಯೂರಪ್ಪ ಎಷ್ಟು ಜನ ನಡೆಸಿದ್ರು ಅಂದೆ. ಡೆಲ್ಲಿಲಿ ಎಷ್ಟು ಜನ ಗೌರ್ಮೆಂಟ್ ಎಲ್ಲರೂ ಅಜೆಂಡಾ ಒಂದೇ ಅಲ್ವಾ ಸರ್? ನೆಕ್ಸ್ಟ್ 2028ಕ್ಕೆ ಪಕ್ಷನ ಅಧಿಕಾರಕ್ಕೆ ತರಬೇಕು ಅನ್ನೋದೇ ಸರ್. ಎಲ್ಲರೂ ಒಪ್ಕೊಂಡಿದ್ದಾರೆ, ನೀವು ಒಪ್ಕೊಂಡಿದ್ದೀರಾ? ಅಲ್ಲ, ಅಧಿವೇಶನಕ್ಕೆ ತಯಾರಿ ನಡೆಸ್ಕೋಬೇಕಲ್ಲ ಸರ್ ಸಚಿವರು ಅಂತ ಇಲಾಖಾವರು. ಏನು ತೊಂದರೆ ಇಲ್ಲ ನಡಿಯಪ್ಪ, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇನ್ನು 6 ದಿನ ಅಷ್ಟೇ ಸರ್ ಇರೋದು. 15ನೇ ತಾರೀಕುವರೆಗೂ ನಡೀತದೆ. 16, 17ಕ್ಕೆ ಅಸೆಂಬ್ಲಿ ಶುರು ಆಗುತ್ತೆ ಅಲ್ವಾ ಸರ್? ಆಬಿಚುವರಿ ಇದೆ 13ಕ್ಕೆ. 13 ಆಬಿಚುವರಿ 14ಕ್ಕೆ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ಬೇಕು. ಮಧ್ಯಾಹ್ನ 15ಕ್ಕೆ ಆಲ್ರೆಡಿ ಇಂಡಿಪೆಂಡೆನ್ಸ್ ಡೇ ಇದೆ. 16ಕ್ಕೆ ತಿರ್ಗಾ 12 ಗಂಟೆಗೆ ನೀವು ಕರೆದ್ರೆ ನಾಗೇಂದ್ರ ಅವ್ರು ರಾಜೀನಾಮೆ ಕೊಡಬೇಕು ಬಿಜೆಪಿ ಆಗ್ರಹ. ಹೋರಾಟ ಮಾಡ್ತಾರೆ ಅವ್ರು ಸದನದಲ್ಲಿ. ಒಳ್ಳೇದು ಹೋರಾಟ ಮಾಡ್ತಾರೆ. ಒಳ್ಳೇದು ನಡೀಲಿ, ಮಾತಾಡೋಣ. ಇದರಲ್ಲಿ ಉತ್ತರ ಕೊಡ್ತೀರಾ ಸರ್? ಸರ್ ಲಾಸ್ಟ್ ಕ್ಯಾಬಿನೆಟ್ ಯಾವುದು ಚೇಂಜಸ್ ಇಲ್ಲ ಸರ್. ಕೆಲವರು ಸ್ಥಾನ ಬದಲಾವ್, ಕೆಲವರು ತೆಗೆದು ಕೆಲವರು ಸೇರಿಸ್ಪಡೆ ಮಾಡುವಂತ ಬದಲಾವಣೆ. ನಡೀಲಿ, ಆಯ್ತು, ಮಾತಾಡೋಣ. ಸರ್ ಬಿಡದಿ 9ನೇ ತಾರೀಕಿಂದ ಪಾದಯಾತ್ರೆ ಮಾಡ್ತಿದ್ದಾರೆ ಸರ್. ಬಿಡದಿ ಟೌನ್ಶಿಪ್ ಪಾದಯಾತ್ರೆ ಅವ್ರ ಪೊಲಿಟಿಕಲ್ ಅಜೆಂಡಾ ಅವ್ರು ಮಾಡ್ತಾರೆ. ನಾನು ಕಮಿಟಿನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಅದನ್ನು ಸತ್ಯ ಅದಕ್ಕೊಂದು ಕಮಿಟಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಮಾಡಿದ್ದೀನಿ. ಅದಕ್ಕೆ ಯಾರೋ ಒಂದೆರಡು ಹೆಸರುಗಳನ್ನ ಡಿಸ್ಕಷನ್ ಇದೆ. ಕೆಲವು ಸೀನಿಯರ್ ನಮ್ಮ ರಂಗನಾಥ್, ಎಸ್ ವಿ ರಂಗನಾಥ್, ಚೀಫ್ ಸೆಕ್ರೆಟರಿ ಅವರೆಲ್ಲ ಸೇರಿ ಒಂದು ಕಮಿಟಿ ರಚನೆ ಆಗಿದೆ. ಅವರು ಅದನ್ನು ನನಗೊಂದು ತಿಂಗಳಲ್ಲಿ ರಿಪೋರ್ಟ್ ಕೊಡ್ತಾರೆ. ಆಮೇಲೆ ಮಿಕ್ಕಿದ ವಿಚಾರನ ಅದಕ್ಕೆ ಯಾವುದೋ ಸ್ವಲ್ಪ ಜುಡಿಷಿಯಲ್ ಇದನ್ನು ಯೋಚನೆ ಮಾಡ್ತಾ ಇದ್ದೀವಿ. ಆಮೇಲೆ ಅವರು ಮಾಡೋರನ್ನ ಪಾಪ ತಪ್ಪು ಅಂತ ಹೇಳೋಕ್ಕಾಗ್ತದೆ, ಅವ್ರು ಮಾಡಲಿ. ನಾನು ವೆರಿ ಫರ್ಮಾಗಿ ಹೇಳ್ತಾ ಇದ್ದೀನಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಯಾರಿಗೂ ಬಲವಂತ ಏನು ಮಾಡಲ್ಲ. ಅವ್ರ ಆಸ್ತಿಗಳನ್ನ ಅವ್ರು ಇಟ್ಕೊಳ್ಳಿ. ಕಾನೂನು ಏನಿದೆ ಅವ್ರ ಮೊದಲಿಂದನೂ ಏನು ಈ ರಾಜ್ಯದಲ್ಲಿ ನಡ್ಕೊಂಡು ಬಂದಿದೆ ಆ ಸಂಪ್ರದಾಯದಂತೆ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಸರಿ, ಬಿಕತಾಟು ಏಕತಾ ನನ್ನ ಕತೆ ನನ್ನ ಏನು ವರ್ಕೌಟ್ ಆಗ್ತಿಲ್ಲ ಅಂತ ಹೇಳ್ತಾರೆ ಸರ್. ಹೌದಾ ಸರ್? ಅದು SIR ವಿಚಾರದಲ್ಲಿ ಭಾಳ ಬಿಸಿ ಇದ್ದಾರೆ. ಹಾಂ ಸರ್. SIR ವಿಚಾರದಲ್ಲಿ ಇನ್ನೊಂದು 15 ದಿನ ಏನೂ ಆಗಲ್ಲ. 15 ದಿನ ಆದಮೇಲೆ ಇನ್ಸೆಂಟಿವ್ ನಾವು ತೊಗೋತೀವಿ. 1,11,00,000 ಜನ ಏನೋ ತೆಗಿತಾರೆ ಈ ಸಲ SIR ನಲ್ಲಿ ರಾಜ್ಯದಲ್ಲಿ ಅಂತ ಚರ್ಚೆ ಸರ್. SIR ಮುಗಿಲಿ, ಆಮೇಲೆ ಮಾತಾಡ್ತೀನಿ. ಕಾಂಗ್ರೆಸ್ ಏನು ನಡೆಯುತ್ತೆ ಸರ್ ಸರ್ಕಾರ? ಈಗ ಬೇಡ, ಸಪ್ರೇಟ್ ಮಾತಾಡ್ತೀನಿ. ಅದನ್ನು ಸಿದ್ದರಾಮಯ್ಯ ಬೇಜಾರಾಗಿದೆ. ನಿಮ್ಗೆ ಬೇಜಾರಾಗಿರ್ಬೇಕಷ್ಟೇ. ಅಂತ ಬಂದಿದ್ರು, ಬಂದು ನೀವೇನು ಮಾತಾಡಿದ್ರಿ ಆ ಪ್ರಕಾರ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಚೇರ್ಮನ್ ಇಲ್ಲೇ ಇದ್ದಾರೆ. ನಾನು 13ನೇ ತಾರೀಕು ಆಯಿತು, ಕೆಲವು ಏನಿರ್ತದೆ 13 ಅಪಿಚರಿ ಮಾಡಿ 14ನೇ ತಾರೀಕು ಡೆಪ್ಟಿ ಚೇರ್ಮನ್ನ ಎಲೆಕ್ಟ್ ಮಾಡಿ ಆಮೇಲೆ ಅಲ್ಲೆಲ್ಲ ಮೀಡಿಯಾಗೆ ರಾತ್ರಿ ಮಾತ್ರ ಮಾತಾಡಿದ್ದು ನನ್ನ ವಿಚಾರ ಅಲ್ಲ, ಅದೇನಾಯಿತು ಅಂದರೆ ನಿನ್ನೆ ರಾತ್ರಿ ಸುರ್ಜೇವಾಲ ಅವ್ರ ಫೋನ್ ಬಂತು. ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ ಫಾರ್ಮಾಲಿಟೀಸ್ ಏನು ಕಂಪ್ಲೀಟ್ ಮಾಡಬೇಕು ಅದನ್ನು ಮಾಡಿ. ಒಂದು ನಿಮಿಷ ನಡೀರಿ, ಆಯ್ತು ಮಾತಾಡ್ತೀನಿ.